ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಿಂದುಳಿದ ವರ್ಗಗಳ ನಾಯಕ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಹೇಳಿದರು. ಇಲ್ಲಿನ ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೇವರ ದರ್ಶನವನ್ನು ಪಡೆದರು. ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ಯಾವ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ, ಖಜಾನೆ ಖಾಲಿಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪ ಮಾಡಿದರು. 7 ಬಾರಿ ಶಾಸಕನಾಗಿ 30 ವರ್ಷಗಳ ರಾಜಕೀಯ ಅನುಭವದ ಆಧಾರದ ಮೇಲೆ ವರಿಷ್ಠರು ಚಿತ್ರದುರ್ಗ ಕ್ಷೇತ್ರಕ್ಕೆ ಸ್ಪರ್ಧಿಸುವಂತೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷಗಳ ಆಡಳಿತವನ್ನು ಉತ್ತಮವಾಗಿ ನಡೆಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಎ ರಾಮರೆಡ್ಡಿ, ಚಳ್ಳಕೆರೆ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್, ಪಿ ಶಿವಣ್ಣ, ಬೆಂಕಿ ಗೋವಿಂದಪ್ಪ, ಚನ್ನಗನಹಳ್ಳಿ ಮಲ್ಲೇಶ್, ತಾರಕೇಶ್, ಕುಮಾರ, ಜಯಪಾಲಯ್ಯ, ಎನ್ ಮಹಾಂತಣ್ಣ, ಪರಮೇಶ್ವರಪ್ಪ, ಶಿವದತ್ತ, ಸಂಪತ್ಕುಮಾರ್, ಬೋರಸ್ವಾಮಿ, ಸುರೇಶ್ ಕುಮಾರ್, ಮಲ್ಲೇಶ್, 8ನೇ ವಾರ್ಡಿನ ಬಾಬು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಇದ್ದರು. ಸ್ವಲ್ಪ ಹಿಂದೆ ಬನ್ನಿ ಸರ್. ಹರೀಶ ಯಾರ್ದ ಕೈ ಕೆಳಗೆ ಸರ್, ಒಂದೇ ಸೆಕೆಂಡ್ ಮ್ಯಾಗ ಆಯ್ತು ಸರ್, ಒಂದೇ ಸೆಕೆಂಡ್. ಅದನ್ನು ನಾವು ಭಾಳ ಗಂಭೀರವಾಗಿ ತಗೋಬೇಕು. ನಾವು ಪತ್ರ ಯಾವತ್ತೂ ಸಲ್ಲಿಕೆ ನಾನು 4ನೇ ತಾರೀಕಿಗೆ ಜನಗಳನ್ನ ಕರೆಸಿ ಮಾಡಬೇಕು. ನಮ್ಮ ಅಧ್ಯಕ್ಷರು 30 ವರ್ಷ ಅಧಿಕಾರದಲ್ಲಿದ್ದಂಥ ಅವ್ರನ್ನ 6 ಜಿಲ್ಲೆಗಳ ಉಸ್ತುವಾರಿ, ಇಡೀ ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆ ಉಸ್ತುವಾರಿ ಮಾಡೀನಿ. ಬೆಳಗಾಂನೂ ಮಾಡೀನಿ, ಗುಲ್ಬರ್ಗಾನೂ ಮಾಡೀನಿ, ಕೊಪ್ಪಳನೂ ಮಾಡೀನಿ, ಬಾಗಲಕೋಟೆನೂ ಮಾಡೀನಿ, ಬಿಜಾಪುರನೂ ಮಾಡೀನಿ. ಅಂದ್ರೆ ಈ ಒಂದು ಅನುಭವದ ಹಿನ್ನೆಲೆ ಒಳಗೆ ನನ್ನ ನೋಡಿದ್ದರಿಂದ ಅನುಭವದ ಆಧಾರದ ಮೇಲೆ ಆಗಲಿ ಅಂತ ಅಂದರು. ಅಷ್ಟೇ ಅನುಭವಿಸ್ತ. ಮತ್ತು ನನ್ನ ಆಡಳಿತದಲ್ಲಿ ಯಾವುದೇ ಕಳಂಕ ಹಚ್ಕೊಂಡಿಲ್ಲ. ಮತ್ತು ಪ್ರಮುಖ ಇಲಾಖೆಗಳನ್ನ ನಾ ಮಾಡಿದ್ದೀನಿ. ಅವೆರಡೂ ಆಧಾರ ಪ್ರಮುಖವಾಗಿರೋದು. ಎಲ್ಲ ಪ್ರಮುಖ ಇಲಾಖೆಗಳನ್ನ ಮಾಡಿದ್ದೀನಿ, ಎಕ್ಸೆಪ್ಟ್ ಫೈನಾನ್ಸ್ ಆ್ಯಂಡ್ ಹೋಮ್. ನಾನು ಎಲ್ಲ ಇಲಾಖೆ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಾಗ ಯಾರೇ ಸಾಮಾನ್ಯ ಜನರು ಬಂದರು ಇವತ್ತು ಹೇಳ್ತಾರೆ, ನಾ ಬಂದಾಗ ಈಗ ಎಲ್ಲರೂ ಹೋಗೋಣ, ನಿಮ್ಮ ಹತ್ರ ಬಂದಿದ್ದು ಸರ್ ನೀವು ಮಾಡಿಕೊಡಿದ್ರಿ. ಯಾವ ಜಿಲ್ಲೆಯಲ್ಲಿ ಹೋದ್ರೂ ಹೇಳ್ತಾರೆ, ನೀವು ನಿಮ್ಮ ಹತ್ರ ಬಂದಿದ್ದು ಮಾಡಿ. ಆ ಒಂದು ಹಿನ್ನೆಲೆ ಒಳಗೆ ನನ್ನ ಕರ್ಕೊಂಡು ಬಂದಾರ ಹೊರತು ಬೇರೆ ಯಾರೇ ಯಾವುದೇ ಕಾರಣ. ಚಂದ್ರಪ್ಪರನ್ನ ಸಮಾಧಾನ ಮಾಡೋದಕ್ಕೆ ಏನು ಮಾಡ್ತಾರೆ? ಈಗಾಗಲೇ ಪಕ್ಷದ ಹಿರಿಯರು ಆ ವಿಷಯವನ್ನು ಗಮನಿಸಿದ್ದಾರೆ. ಖಂಡಿತವಾಗಿ ಚಂದ್ರಪ್ಪನವ್ರ ಮಗನಿಗೆ ತಿಳಿ ಹೇಳಿ ಸರಿ ಮಾಡ್ತಾರ ಅನ್ನೋ ವಿಶ್ವಾಸ. ಶಿಸ್ತು ಕ್ರಮ ತಗೊಳ್ತೀರಾ ಅಥವಾ ನಾನು ಇದರೊಳಗಿಲ್ಲ. ನಾನು ಯಾರೇ ವ್ಯತ್ಯಾಸಗಳಾಗಿದ್ದರೂ ಕೂಡ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೋದು, ಮಾತುಕತೆ ಮಾಡಿಕೊಂಡು ಸಮಾಧಾನ ಸರಿ ಮಾಡೋದು ಸ್ವಾಭಾವಿಕ. ಯುವಕದಾನ, ವಿದ್ಯಾವಂತ, ನನಗೆ ಕೊಡ್ರಿ ಅಂತ ಕೇಳಿರ್ಬೋದು. ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೋಬೇಕಾಗಿಲ್ಲ. ಕೇಳಿದಾನ, ಕೊಟ್ಟಿಲ್ಲ, ಆಯ್ತಪ್ಪ ಇನ್ನು ಭವಿಷ್ಯದ ನಿನಗೆ ಅಂತ ಹೇಳ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ತಯಾರಿಸಿದ್ರು. ಇದಕ್ಕೆ ತಮ್ಮ ಅನಿಸಿಕೆ? ಪಾಪ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ದೇಶದಲ್ಲಿ ಭಾವನಾತ್ಮಕ ವಿಷಯ, ಧರ್ಮದ ವಿಷಯ, ಜಾತಿಗಳ ವಿಷಯ ಇಟ್ಕೊಂಡು ರಾಜಕಾರಣ ಮಾಡಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅವರು ಕಾಂಗ್ರೆಸ್ನವರು, BJP ನರೇಂದ್ರ ಮೋದಿಜಿಯವರು ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅತ್ಯಂತ ಹಿಂದುಳಿದ ವರ್ಗದ ನಾಯಕ. ಅವರು ಎಂದೂ ತಮ್ಮ ಜಾತಿ ಧರ್ಮದ ಬಗ್ಗೆ ಮಾತಾಡಿಲ್ಲ. ದೇಶದ ಅಭಿವೃದ್ಧಿ, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಆಡಳಿತ ಮಾಡಿದಂಥವರು. ಅವರು ಸರ್ವೋದಯದ ಸಿದ್ಧಾಂತ ಅಂಥವ್ರು